ನೋಡ್ತಾ ಇದ್ದೀವಿ. ಒಮ್ಮೆ ಅದು ಸೋಂಬೇರಿ ಆಗಿದ್ದಾಗ ಒಂದು ಇರುವೆ ಆಹಾರ ಕಲೆಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇರುತ್ತೆ. ಆಹಾರ ಕಲೆಕ್ಟ್ ಮಾಡುವ ಗ್ರಾಸ್ ಹಾಪರ್ ಹೋಗಿ ಹೇಳುತ್ತೆ, ನೀನ್ ಯಾಕೆ ಇಷ್ಟೊಂದು ತೂಗೋದೆಲ್ಲ ಎತ್ಕೊಂಡು ಹೋಗ್ತಾ ಇದೆಯಾ, ನಿಮ್ಗೆ ಬೇಜಾರಾಗ್ತಿಲ್ವಾ, ಮೈಕೈ ನೋವು ಬರ್ತಿಲ್ವಾ ಅಂತ ಕೇಳುತ್ತೆ. ಅದಕ್ಕೆ ಗ್ರಾಸ್ ಆಂಟ್ ಹೇಳುತ್ತೆ ಗ್ರಾಸ್ ಹಾಪರ್ಗೆ, ಇವಾಗ ನಾನು ಕಲೆಕ್ಟ್ ಮಾಡಿದ್ರೆ ತಾನೇ ನಾನು ಇಂಟರ್ವಲ್ ಎಲ್ಲ ತಿನ್ನೋದಕ್ಕಾಗೋದು, ಅವಾಗ ನಾನು ಏನು ತಿನ್ನಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ನಾನು ಅಂತ ಹೇಳುತ್ತೆ. ಸೊ ಆವಾಗ ನೆನಪಾಗುತ್ತೆ ಗ್ರಾಸ್ ಹಾಪರ್ಗೆ, ನಾನು ಇದೇ ತರ ಕಲೆಕ್ಟ್ ಮಾಡ್ಬೇಕು, ಇವಾಗ ಆಂಟ್ ಏನಿದೆ ಅದು ಆಂಟ್ ಮನೆಗೆ ಹುಡ್ಕೊಂಡು ಹೋಗುತ್ತೆ. ಆಂಟ್ ಏನಿದೆ ಆಂಟ್ ಹತ್ರ ಫುಡ್ ಜಾಸ್ತಿ ಇರುತ್ತೆ, ನನಗೂ ಕೊಡುತ್ತೆ ಆಂಟ್. ಅವಾಗ ಆಂಟ್ ಮನೆ ಹತ್ರ ಹೋಗಿ ವಾಪಸ್ ತರಕ್ಕೆ ಅತ್ಯಂತ ಅಪರೂಪದ ವಸ್ತು, ಬೆಲೆ ಬಾಳುವ ವಸ್ತು ಅಂದ್ರೆ ಅದು ಅಮ್ಮ. ಏಕೆಂದ್ರೆ ತನ್ನದೆಲ್ಲವನ್ನು ತ್ಯಾಗ ಮಾಡಿ ಕೊಡ್ತಕ್ಕಂಥವಳು, ಏನೇ ಇದ್ರೂ ಕೂಡ ಅದನ್ನ ಮಕ್ಕಳಿಗೆ ಕೊಡ್ತಕ್ಕಂಥವಳು. ದೇವರ ಪ್ರೇಮಕ್ಕಿಂತ ತಾಯಿಯ ಪ್ರೇಮ ಬದಲೊಡ್ಡು. ಏಕೆಂದ್ರೆ 100 ಪಟ್ಟು ಹೆಚ್ಚೆ ಅಂತಾನೆ ಹೇಳ್ಬೋದು. ಹೀಗೆ ನಿಜ ಜೀವನದಲ್ಲಿ ಒಂದು ನಡೆದಂತಹ ಘಟನೆ ಇದು ಅಮ್ಮ ಮತ್ತು ಮಗನ ನಡುವೆ. ನನ್ನ ಮಗನೂ ಇದ್ದಾರೆ, ಇನ್ನು ಚಿಕ್ಕವನು. ಅಮ್ಮ ಮಗ ಇಬ್ಬರು ನಡುವೆ ನಡೆದಂಥದ್ದು ಬೆಳೆದು ದೊಡ್ಡವಾಗಿರ್ತಾನೆ ಮಗ. ಆದ್ರೆ ಆ ಮಗ ಬರ್ತಿರ್ತಾನೆ ಒಂದು ಚೀಟಿನಲ್ಲಿ ಬಿಲ್ಲು ಬರ್ತಿರ್ತಾನೆ, ಅಮ್ಮ ನನಗೆ ಇಷ್ಟೊಂದು ಅಮೌಂಟ್ ಕೊಡಬೇಕು, ನೀ ನನಗೆ ಇಷ್ಟು ಹಣವನ್ನ ಕೊಡಬೇಕು ನನಗೆ ಅಂತ ಬರೆದ್ಬಿಟ್ಟು ಅಮ್ಮಗೆ ಕಾಣುವ ರೀತಿಯಲ್ಲಿ ಅಡುಗೆ ಮನೆ ಬಂದೆ.